ಜಮ್ಮು ಕಾಶ್ಮೀರ ಈ ಹಿಂದೆ ಹೇಗಿತ್ತು ಇವಾಗ ಹೇಗಾಗಿದೆ ಆ ಡೆಮೋಗ್ರಫಿಕಲ್ ಚೇಂಜ್ ಹೇಗಾಯಿತು ಇದಕ್ಕೆ ಕಾರಣ ಏನು ಈ ಉಗ್ರವಾದ ಹುಟ್ಟಿದ್ದೆಲ್ಲಿಂದ ಅದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆ ಮಾತಾಡ್ತಾ ಇದೆ ಕರ್ನಲ್ ಸರ್ ಆಗಲೇ ನೀವು ಹೇಳ್ತಾ ಇದ್ರಿ ತುಂಬ ಜನ ಹೇಳ್ತಾರೆ ಯಾಕೆ ಇಷ್ಟೊಂದು ದಿನಗಳನ್ನು ತಗೊಳ್ತು ಭಾರತ ಯಾಕೆ ಎರಡೆರಡು ವಾರ ತಗೊಳ್ತು ಆಗಲೇ ಪಾಕಿಸ್ತಾನದ ಮೇಲೆ ಮುಗಿಬೀಳ್ಬೋದಾಗಿತ್ತು ದಾಳಿ ಮಾಡ್ಬೋದಾಗಿತ್ತು ಯಾಕೆ ಇಷ್ಟೊಂದು ಲೇಟು ಅಂತ ಕೇಳ್ತಾ ಇದ್ರು ಆದರೆ ನೀವಲ್ಲಿ ಕೆಲಸ ಮಾಡಿದಂಥವ್ರು ನಿಮಗೆ ಅಲ್ಲಿನ ಪರಿಸ್ಥಿತಿಗಳು ಗೊತ್ತಿದೆ ಹಿಲ್ಲಿ ಟರೈನ್ ಅಲ್ಲಿ ಎಷ್ಟು ಕಷ್ಟಕರವಾಗಿರುತ್ತೆ ಅಂತ ಒಂದು ಸೇನೆಯ ಕಾರ್ಯಾಚರಣೆ ಆಗಬೇಕು ಅಂದರೆ ಫಸ್ಟ್ಲಿ ಯಾವಾಗ ಎರಡು ಸೇನೆಗಳು ರೈಫಲ್ಸು ಸಶಸ್ತ್ರಗಳು ಇಟ್ಕೊಂಡು ಇರಬೇಕಾದ್ರೆ ನೀವು ಅವರ ಒಂದು ದಾಳಿ ಆಯಿತು ಅಂತ ಇಟ್ಕೊಳ್ಳಿ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡಬಾರ್ದು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ಬೋದು ಅದರಲ್ಲಿ ಏನಿದಿಲ್ಲ ಬಟ್ ನಮ್ಮ ಸಿದ್ಧತೆ ಬೇಕು ಅದಕ್ಕೆ ಸಿದ್ಧತೆ ಹೇಗೆ ಇವರ ಒಂದು ವರ್ಲ್ಡ್ ರೆಕಾರ್ಡ್ ನೋಡಿದಾಗ ಇವರ ಚಾಳಿಗಳು ನಮ್ಮದು ಒಂದು ಪರ್ಯಾಯ ದ್ವೀಪ 3 ಕಡೆ ನೀರಿದೆ ಕೆಳಗೆ ಹಿಂದೂ ಮಹಾಸಾಗರ ಈ ಕಡೆ ಬೇ ಆಫ್ ಬೆಂಗಾಲ್ ಈ ಕಡೆ ಅರೇಬಿಯನ್ ಸೀ ಇದೆ ಇದನ್ನು ಫಸ್ಟ್ ನಾವು ಸುರಕ್ಷತೆ ಇಟ್ಕೋಬೇಕು ಅಲ್ಲಿ ವಾರ್ಶಿಪ್ಗಳು ನಿಲ್ಲಬೇಕಲ್ಲಿ ಅವ್ರದ್ದು ಏನಾದರೂ ಈ ಕಡೆಯಿಂದ ಬಂದರೆ ಅದನ್ನು ತಡೆಗಟ್ಟಲಿಕ್ಕೆ ಒಂದು ನಾವು ಏಕ್ದಮ್ ಈಗ POK ಇಲ್ಲ ಬೇರೆ ಯಾವುದಕ್ಕಾದರೂ ಸಹ ನಾವು ಅಟ್ಯಾಕ್ ಮಾಡಿದರೆ ಅವರು ಈ ಕಡೆಯಿಂದಲೇ ಅಟ್ಯಾಕ್ ಮಾಡ್ತಾರೆ ಸೊ ಸಿದ್ಧತೆ ಇಲ್ಲದೆ ಯಾವುದು ಮಾಡಬಾರ್ದು ನಮ್ಮ ಸೈನಿಕರೇನಿದೆ ಅವರವ್ರ ಬಂಕರ್ಸ್ಗಳಿಗೆ ಹೋಗಬೇಕು ನಮ್ಮ ಮಿಲಿಟ್ರಿ ವೆಹಿಕಲ್ಸ್ಗಳು ಎಲ್ಲ ಕರೆಕ್ಟಾಗಿ ಅಲ್ಲಿ ಇದು ಮಾಡಬೇಕು ಅವರ ಲಾಜಿಸ್ಟಿಕ್ ಸಪೋರ್ಟ್ ಊಟ ತಿಂಡಿ ಮೆಡಿಕಲ್ಲು ಈ ಇಂಜಿನಿಯರ್ಸ್ ಎಲ್ಲ ತುಂಬ ಇದೆ ಅದು ಮೇಂಟೈನ್ ಅಷ್ಟು ಸುಲಭ ಅಲ್ಲ ಆರ್ಮಿಯಲ್ಲಿ ಭಾಳ ಕೆಲಸಗಳಿರ್ತದೆ ಭಾಳ ಅಂದರೆ ಭಾಳ ಕೆಲಸಗಳಿರ್ತದೆ ನಾವು ಊಹಿಸ್ಲಿಕ್ಕೂ ಆಗೋದಿಲ್ಲ ಮೋಸ್ಟ್ಲಿ ಸಿವಿಲಿಯನ್ಸ್ಗಳಿಗೂ ಅಲ್ಲಿ ಅಲೌಡ್ ಇಲ್ಲ ನೀವು ನೋಡಲಿಕ್ಕೂ ಸಹ ನಮ್ಮಂಥವ್ರು ರಿಟೈರ್ಡ್ ಆದಮೇಲೆ ಸ್ವಲ್ಪ ಹೇಳ್ಬೋದು ಅಷ್ಟೇ ನಿಮಗೆ ಅಲ್ಲಲ್ಲಿ ಮತ್ತು ಕೆಲವು ಕಂಟಿಜೆನ್ಸಿ ಪೊಸಿಷನ್ಸ್ಗಳು ಬೇಕು ಆಲ್ಟರ್ನೇಟ್ ಪೊಸಿಷನ್ಸ್ಗಳು ಬೇಕು ಇಲ್ಲಿ ಫೈರ್ ಆದರೆ ಆ ಕಡೆಗೆ ಹೋಗಿ ಈ ಕಡೆಯಿಂದ ಈ ಕಡೆ ಆ ಕಡೆ ಹೋಗಬೇಕು ಅನ್ನೋದನ್ನು ಅವೆಲ್ಲ ರೆಡಿ ಆಗಬೇಕು ಮತ್ತು ಅದನ್ನು ನಮ್ಮ ಕಮಾಂಡರ್ಸ್ಗಳೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಬೇಕು ಇದೇನು ಮಾಡದಲ್ಲಿ ಸುಮ್ಮನೆ ಹೋದರೆ ನಮ್ಮ ಟ್ರೂಪ್ಸ್ ಎಕ್ಸ್ಪೋಸ್ ಆಗ್ತಾರೆ ನಮ್ಮ ಟ್ರೂಪ್ಸ್ ಯಾವಾಗ ಎಕ್ಸ್ಪೋಸ್ ಆಗ್ತಾರೆ ಕಾರ್ಗಿಲಲ್ಲಿ 670 ಜನ ತೀರೋದ್ರು ಹೆಂಗೆ ತೀರೋದ್ರು ಅವ್ರು ಮೇಲಿಂದಿದ್ರು ನಾವು ರಾತ್ರಿಯಿಂದ ಕೆಲ್ಲಿದ್ದು ಹೋದ್ರೆ ಮೇಲೆ ಅಕ್ಕಿಗಳು ಹೊಡೆದ್ರು ಸೊ ನಾವು ರೆಡಿಯಾಗಿ ಹೋಗಿ ಅವ್ರನ್ನ ನಮ್ಮ ಬಲಿದಾನ ಕೊಟ್ಟು ಸಹ ಮೇಲೆ ಹೋಗಿ ಅವ್ರನ್ನ ಫೈಟ್ ಮಾಡಿ ದೊಡ್ಡ ದೊಡ್ಡ ಪಾತ್ರ ಕ್ಯಾಪ್ಟನ್ ಪಾತ್ರ ಮೇಜರ್ ಪಾತ್ರ ಇತ್ತ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಮತ್ತು ಜವಾನ್ಗಳು JCOಸ್ಗಳು ಎಲ್ಲ ಹೋಗಿ ಅವ್ರನ್ನ ಪುಡಿ ಮಾಡಿ ಅದು ಗೆಲುವು ಅಲ್ಲ ಅದು ನಮ್ಮದು ಲ್ಯಾಂಡ್ ಅದು ನಮ್ಮ ಲ್ಯಾಂಡನ್ನು ಅವರು ಇದು ಮಾಡಬೇಕಾದ್ರೆ ಈಗ ನಮ್ಮ ಲ್ಯಾಂಡನ್ನು ನಾವು ಹೋಗಿ ನಾವು ಬಿಡಿಸ್ಲಿಕ್ಕೆ ಇಷ್ಟು ಇದು ಮಾಡಬೇಕಾದ್ರೆ ಈಗ ನಾವು ಬೇರೆ ಪಹಲ್ಗಾಮ್ ನಾನು ರಿಟಾಲೇಷನ್ ಕೊಡ್ತೀನಿ ಅಂತೇಳಿ ಇದ್ದಕ್ಕಿದ್ದಂಗೆ ಏನಾದರೂ ಮಾಡಲಿಕ್ಕೆ ಹೋದರೆ ನಮ್ಮ ಟ್ರೂಪ್ಸ್ ಈಗ ಹೈ ಟೆಕ್ನಾಲಜಿ ಇದೆ ಮಿಸೈಲ್ಸ್ ಬಿಟ್ಟಿದ್ದೀವಿ ಹೌದು ಏರ್ ಸ್ಟ್ರೈಕ್ ಮಾಡಿದ್ದೇವೆ ಅವ್ರ ಏರೋಪ್ಲೇನ್ ನಮ್ಮ ಏರ್ ಡಿಫೆನ್ಸ್ ಮುಂದೆ ಇಲ್ಲ ಹೌದು ಅವರು ಅಲ್ಲಿಂದ ಟೇಕ್ ಆಫ್ ಆಗಿದ ಕೂಡಲೇ ಗೊತ್ತಾಗ್ತದೆ ಎಲ್ಲಿ ಬರ್ತಾ ಇದ್ದಾರೆ ಅಂತ ಶೂಟ್ ಇಟ್ ಫಿನಿಶ್ ಮಾಡಿ ಈಗಿಲ್ವರೆಗೆ FH-17 2 ಏರೋಪ್ಲೇನ್ 2 F-16 ಹೊಡೆದಾಕಿಲ್ವ ಈಗ ಹೌದು 1000 ಗಟ್ಟಲೆ ಕೋಟಿ ಹೋಗ್ತಾ ಇದೆ ಅವ್ರದ್ದು ಸೊ ನಾವು ಎಲ್ಲಿವರೆಗೆ ಅವರ ಏರ್ ಅಟ್ಯಾಕಿಗೆ ಸೂಕ್ತ ಕ್ರಮ ತಗೊಳ್ಳೋದಿಲ್ವೋ ಅಲ್ಲಿವರೆಗೆ ನಾವು ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಲಾಹೋರಲ್ಲಿತ್ತು ಲಾಹೋರಲ್ಲಿ ಸೆಂಟ್ರಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಹೌದು ಅಲ್ಲಿಂದ ಮಿಸೈಲ್ಸ್ಗಳು ನಮ್ಮ ಏರೋಪ್ಲೇನ್ಗಳು ಯಾವ್ದು ಬೇಕಾದ್ರೂ ಡಿಟೆಕ್ಟ್ ಮಾಡಿ ಅದನ್ನೇ ನಮ್ಮನ್ನು ಎಂಗೇಜ್ ಮಾಡುವಂಥದ್ದು ಅದನ್ನು ಮೊನ್ನೆ ಇದು ಡಿಸ್ಟ್ರಾಯ್ ಮಾಡಿ ಆಗಿದೆ ಪೇಶಾವರ ಮತ್ತು ರಾವಲ್ಪಿಂಡಿ ಇದೆಲ್ಲ ಕಮರ್ಷಿಯಲ್ ಭಯಂಕರ ಜಾಗ ಅದು ಈ ಕರಾಚಿ ಬಾಂಬೆ ಪೋರ್ಟ್ ಇದ್ದ ಹಾಗೆ ಮಂಗಳೂರಲ್ಲ ಬಾಂಬೆ ಪೋರ್ಟ್ ಇದ್ದ ಹಾಗೆ ಅಲ್ಲಿಂದಲೇ ಅವ್ರಿಗೆ ಎಲ್ಲ ಡಿಫೆನ್ಸ್ ಪ್ರೊಟೆಕ್ಷನ್ಸ್ ಎಲ್ಲ ಅಲ್ಲಿಂದಲೇ ಬರಬೇಕು ವಾಣಿಜ್ಯ ವ್ಯವಹಾರ ಎಲ್ಲ ಅಲ್ಲಿಂದಲೇ ಬರಬೇಕು ಮತ್ತು ಯಾವಾಗಲೂ ಇವರೇ ಇಂಥ ಕಾರ್ಯಗಳಿಗೆ ಶತ್ರುವನ್ನು ಮಣಿಸಬೇಕಂತ ಹೇಳಿದರೆ ಸಾಮಭೇದ ದಂಡ ಸಾಮಭೇದ ಯಾವುದು ಮಾಡಿದ್ದೀವಿ ಇಂದು ಇಂಡಸ್ ರಿವರ್ ನೀರನ್ನು ನಿಲ್ಲಿಸೋದು ಮತ್ತು ವ್ಯಾಪಾರ ಅಟಾರಿ ಬಾರ್ಡರ್ ಕ್ಲೋಸ್ ಆಗೋದು ಪಾಕಿಸ್ತಾನದವ್ರನ್ನ ಇಲ್ಲಿದ್ದವ್ರನ್ನೆಲ್ಲ ವಾಪಸ್ ಕಳಿಸೋದು ಈ ಕೆಲವು ಸಿದ್ಧತೆಗಳು ನಮ್ಮ
ಕೇಪಬಲ್ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಇದ್ದಾರೆ, ಅಜಿತ್ ದೋವಲ್ ಇದ್ದಾರೆ, ನಮ್ಮ ಜನರಲ್ ಚತುರ್ವೇದಿ ಅವರಿದ್ದಾರೆ. ಇವರೆಲ್ಲ ನಮ್ಮ ಒಳ್ಳೆ ನಮ್ಮ ಮಿಲಿಟರಿ ಆಫೀಸರ್ಸ್ಗಳಿದ್ದಾರೆ. ನಾವೆಲ್ಲ ಇದೆಲ್ಲ ಇರಬೇಕಾದ್ರೆ ಯಾವ ಮೂರ್ಖ ಕೆಲಸಗಳಿಗೂ ಹೋಗದೆ ಈ ರೀತಿ ನಾವು ಫಸ್ಟ್ ಅವ್ರ ಆರ್ಥಿಕವಾಗಿ ಅವ್ರನ್ನ ಕುಗ್ಗಿಸ್ಬೇಕು. ಆಲ್ರೆಡಿ 1 ಲೀಟರ್ ಹಾಲಿಗೆ ₹200 ಒಂದು ಅಡಿಗೆ 1 kg ಅಕ್ಕಿಗೆ ₹600 ಅಂತೆ. ಸೊ ಅಲ್ಲಿ ಆಲ್ರೆಡಿ ಬಡತನ ಇದೆ. ಅಲ್ಲಿ ಬಲೂಚಿಸ್ತಾನದಿಂದ ಅವರಿಗೆ ಪ್ರಾಬ್ಲಮ್ಸ್ ಇದೆ. ಸೊ ಈ ಸಮಯ ಎಲ್ಲ ನೋಡಿಕೊಂಡು ಎಲ್ಲ ತೀರ್ಮಾನವನ್ನು ಚೆನ್ನಾಗಿ ಮೋದಿಯವರ ಹುಕುಂ ಪ್ರಕಾರ ಎಲ್ಲ ಆಯಿತು. ಪ್ಲಾನ್ ಹಾಕಿದ ಮೇಲೆ ಅದನ್ನು ಅಪ್ರೂವಲ್ ತಗೊಂಡಿರಬೇಕು ಇವರು. ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಾವು ನಮ್ಮ ಕಾರ್ಯಾಚರಣೆಗಳನ್ನು ಗುಪ್ತವಾಗಿಟ್ಟು ಅದನ್ನು ನೆರವೇರಿಸಬೇಕು. ಈ ಸಮಯದಲ್ಲಿ ನಾವು ಯಾರೂ ಹೆಚ್ಚಿಗೆ ಇದರ ಬಗ್ಗೆ ಸಾಕ್ಷಿ ಇಲ್ಲ, ಇದರ ಬಗ್ಗೆ ಫೋಟೋ ಇಲ್ಲ, ವಿಡಿಯೋ ಇಲ್ಲ ಅಂತ ಈ ರೀತಿ ಎಲ್ಲ ಮಾತಾಡಿದರೆ ನಮ್ಮ ಮನೋಬಲ ಅವ್ರದ್ದು ಕುಸಿತದೆ. ಸೊ ಈಗ ಪ್ರತಿಯೊಬ್ಬರು ನೋಡ್ತಾರೆ ಟಿ ವಿಯಲ್ಲಿ. ಸೊ ಇದೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಜಸ್ಟಿಫಿಕೇಶನ್ ಬೇಕು. ನಮ್ಮ ಹತ್ರ ಜಸ್ಟಿಫಿಕೇಶನ್ ಇದೆ. ಇಂಡಸ್ ರಿವರ್ ಯಾಕೆ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಪೆಹಲ್ಗಾಮಲ್ಲಿ ಯಾರು ಹೇಳಿದರು ಅಂತ ಯಂಗ್ ಜನಗಳು ಮಕ್ಕಳನ್ನ ಕರ್ಕೊಂಡು ಒಂದು ಪ್ರವಾಸಕ್ಕೆ ಬಂದಿರೋದು, ಒಂದು ಧರ್ಮದ ಹೆಸರಲ್ಲಿ ಆ ರೀತಿನ ಕೊಲ್ಲೋದು. ಸೊ ಇವೆಲ್ಲ ಅಕ್ಷಮ ಅಪರಾಧ, ಇದಕ್ಕೆ ಶಿಕ್ಷೆ ಆಗಲೇಬೇಕು. ಪೊಲಿಟಿಕ್ಸ್ ಈಸ್ ನಾಟ್ ಎ ವೀಕ್ನೆಸ್. ಎಸ್, ಕರೆಕ್ಟ್ ಸರ್. ಭಾರತದ ಈ ಆಪರೇಷನ್ಸ್ ಆಯ್ತಲ್ಲ, ಈಗಲೇ ನೀವು ಹೇಳ್ತಾ ಇದ್ರಿ, ಒಂದಷ್ಟು ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ರಿ. ಸೊ ಈ ಥರದ ಆಪರೇಷನ್ ಮಾಡಿದಾಗ ಭಾರತ ಒಂದು ರೀತಿ ಡಿಪ್ಲೊಮ್ಯಾಟಿಕ್ ಆಗಿಯೂ ಕೂಡ ಎಲ್ಲ ದೇಶಗಳನ್ನು ಸಂಪರ್ಕ ಮಾಡಿತ್ತು. ಅಲ್ಲೂ ಯಾವುದೇ ಸಮಸ್ಯೆ ಆಗಬಾರ್ದು, ನಮ್ಮ ಜೊತೆಗೆ ನಿಲ್ಲಬೇಕು ಅಂತೇಳಿ ಪ್ರಯತ್ನ ಆಯಿತು. ಜೊತೆಗೆ ರಕ್ಷಣಾ ಇಲಾಖೆಯಿಂದ ಈ 3 ದಳಗಳಲ್ಲಿ ಯಾವ ರೀತಿಯಾಗಿ ಟ್ರೈನ್ ಮಾಡಬೇಕು, ಯುದ್ಧವನ್ನು ಹೇಗೆ ಮಾಡಬೇಕು, ಈ ಕಂಪ್ಲೀಟ್ ಪ್ಲ್ಯಾನ್ನ ಬಗ್ಗೆ ಹೇಳೋದಾದರೆ ಅಂತ ನೋಡಿ. ಅದೇ ಈಗ ನಾವು ಇದು ಮುಂಚಿಂದಲೇ ಇದೆಲ್ಲ ಇದು ಮಾಡ್ಕೋಬೇಕು. ಯಾಕೆಂದರೆ ಒಂದೊಂದು ಸರಿ ಈವನ್ BBC ನ್ಯೂಸ್ ನಾನು ಕೇಳಿದೆ, ಒಂದೊಂದು ಸರಿ ಇಂಡಿಯನ್ ಅಡ್ಮಿನಿಸ್ಟ್ರೇಟ್ ಕಾಶ್ಮೀರ್ ಅಂತ ಬರೀತಾ ಇತ್ತು, ವಿಚ್ ಇಸ್ ರಾಂಗ್. ಇಟ್ಸ್ ಇಂಡಿಯನ್, ಇಟ್ ಇಸ್ ಎ ಪಾರ್ಟ್ ಆಫ್ ಇಂಡಿಯಾ. ಹೌದು. ಸೊ ಅದು ಬಿಟ್ಟರೆ ಅಮೇರಿಕನ್ಸ್ಗೆ ನಾವು ಕಾನ್ಫಿಡೆನ್ಸಲ್ಲಿ ತಗೋಬೇಕಾಗಿತ್ತು. ಈವನ್ ಚೈನಾಕ್ಕೆ ನಾವು ಇನ್ಫಾರ್ಮ್ ಮಾಡಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ಇನ್ಫಾರ್ಮ್ ಮಾಡಿ 80-90 ರಾಷ್ಟ್ರಗಳನ್ನು ಮುಂಚೆನೇ ಮೋದಿಯವರು ಪ್ರಧಾನಮಂತ್ರಿ ಹೊರಗಿನ ದೇಶಗಳಿಗೆ ಎಲ್ಲರನ್ನ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ನಾವು ನಮ್ಮ ಇಂಡಿಯಾದ ಬಗ್ಗೆ ಒಳ್ಳೆ ಗೌರವ ಎಲ್ಲರಿಗೂ ಇದೆ. ನಾವು ಅನಾಗತ್ಯವಾಗಿ ಯಾವತ್ತೂ ಯಾರ ಮೇಲೆ ಆಕ್ರಮಣಕ್ಕೆ ಹೋಗಿದ್ದು ಸನ್ನಿವೇಶ ಇಲ್ಲವೇ ಇಲ್ಲ. ಕರೆಕ್ಟ್. ಅದು ಯಾವಾಗ 71 ವಾರಲ್ಲಿ ಬಾಂಗ್ಲಾದೇಶಗಳು ನಮ್ಮಲ್ಲಿ ಲಕ್ಷಗಟ್ಟಲೆ ಜನ ಬಂದರು ಕಲ್ಕಟ್ಟ ಅಲ್ಲಿಂದ ವೆಸ್ಟ್ ಬೆಂಗಾಲಿಂದ. ಯಾಕೆಂದರೆ ಅಲ್ಲಿದ್ದು ಜಾಸ್ತಿ ಅಕ್ರಮ ನಡೀತಾ ಇತ್ತು. ಈಗ ಬಲೂಚಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ಮಾಡ್ತಾಯಿದ್ರು. ಈಸ್ಟ್ ಪಾಕಿಸ್ತಾನ್ ಆವಾಗ ಬಾಂಗ್ಲಾದೇಶ್ ಅವ್ರನ್ನ ರೇಪ್ ಮಾಡೋದು, ಮರ್ಡರ್ ಮಾಡೋದು, ಅವ್ರನ್ನ ಆರ್ಮಿ ರೂಲ್ ಅದು. ಇಟ್ಸ್ ಎನ್ ಆರ್ಮಿ ರೂಲ್. ಇವಾಗಲೂ ಪಾಕಿಸ್ತಾನದಲ್ಲಿ ಆರ್ಮಿ ರೂಲೇ. ಈಗ ಹೆಸರಿಗೆ ಅವರು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಇವೆಲ್ಲ ಆಗಿರೋದು. ಬಟ್ ಆ್ಯಕ್ಚುಯಲ್ ನಡೆಸ್ತಾ ಇರೋದು ಅದು ಫೆನಟಿಕ್ ಫಂಡಮೆಂಟಲಿಸಮ್. ಪವರ್ ಸೆಂಟರ್ ಇರೋದು ಅಲ್ಲೇ ಪವರ್ ಸೆಂಟರ್ ಅವ್ರದ್ದು. ಸೊ ಅವರ ಆರ್ಮಿನೇ ಮೇಯ್ನ್ ಅಲ್ಲಿ. ಸೊ ಆವಾಗ ನಾವೇನು ಮಾಡಿದ್ದೀವಿ, ಅದೇ ಸಮಯದಲ್ಲಿ ಈಗ ಮುಕ್ತಿವಾಹಿನಿ ಬಂದಾಗ ಮುಕ್ತಿವಾಹಿನಿಯನ್ನು ನಾವು ಸಪೋರ್ಟ್ ಮಾಡಿ ಬಾಂಗ್ಲಾದೇಶವನ್ನು ನಮ್ಮ ಇದರಲ್ಲಿ ಮಾಣಿಕ್ ಶಾ ಅವರ ಪ್ರಕಾರ ಲೀಡರ್ಶಿಪ್ಪಲ್ಲಿ ಹೋಗಿ 100% ಅದನ್ನು ನಾವು ಪಾಕಿಸ್ತಾನದವರಿಂದ ಫ್ರೀ ಮಾಡಿ ಅವರಿಗೆ ಇದು ಮಾಡಿದ್ವಿ, ಸ್ವತಂತ್ರ ಕೊಟ್ವಿ. ಅನ್ಫಾರ್ಚುನೇಟ್ಲಿ ಮೊನ್ನೆ ಯಾರೋ ನನ್ನ ಹಾಗೆ ಅವನು ರಿಟೈರ್ಡ್ ಅಂತ ಕಾಣ್ತದೆ ಬಾಂಗ್ಲಾದೇಶದವನು. ನೋಡಿ ನಾವು ಮಾಡ್ತೀವಿ ಈಶಾನ್ಯ ದಿಶದ ಇದು ರಾಜ್ಯಗಳಿದೆಯಲ್ಲ ಅದನ್ನೆಲ್ಲ ನಾವು ಚೈನಾ ಜೊತೆಲಿ ಸೇರ್ಕೊಂಡು ಫ್ರೀ ಮಾಡ್ತೀವಿ ಅಂತಿದ್ದಾನೆ. ಅವನಿಗೆ ಎಂಥ ಧೈರ್ಯ, ಅವನಿಗೆ ಎಂಥ ಮಾತುಗಳು. ಅನ್ಗ್ರೇಟ್ಫುಲ್ ಬಾಂಗ್ಲಾದೇಶೀಸ್. ಸೊ ಈಗ ಅವರು ಸ್ವಾತಂತ್ರ್ಯ ಕೊಡಿಸಿದೆ, ನಾವು ನಮ್ಮ ಬಗ್ಗೆನೇ ಬಾಲ ಬೀಸ್ತಾರೆ. ಈಗ ಅದಕ್ಕೋಸ್ಕರ ಅವರ ಮನಸ್ಸೆಲ್ಲ ಇಲ್ಲಿತ್ತು. ಕೆಲವರು ಈಗ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇದ್ದರು, ಅವ್ರನ್ನ ಓಡಿಸಿಬಿಟ್ಟು ಫಂಡಮೆಂಟಲಿಸಮ್ ಮಾಡ್ತಾ ಇದ್ದಾರೆ. ಯಾವಾಗ ಇವರು ಫಂಡಮೆಂಟಲಿಸಮ್ ಮಾಡ್ತಾರೋ ಆವಾಗ ಅಲ್ಲಿ ಗರೀಬಿ ಬಂದೇ ಬರುತ್ತೆ. ಈಗ ಆ ಗರೀಬಿ ಬರಲಿಕ್ಕೆ ಈಗ ನೋಡಿ ಅವರು ಎಲ್ಲ ಮಾಡಿಬಿಟ್ಟು ಸ್ಕೂಲಿಗೆ ಹೆಣ್ಣು ಮಕ್ಕಳು ಹೋಗಬಾರ್ದು, ಅದು ಮಾಡಬಾರ್ದು, ಇದೆಲ್ಲ ಫ್ಯಾನಟಿಸಮ್. ಇದೆಲ್ಲ ಲಾಗಳು ಮಾಡಿ ಬಾಂಗ್ಲಾದೇಶವನ್ನು ಮತ್ತೆ ಅದೇ ರೀತಿ ತರಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಪಾಕಿಸ್ತಾನಕ್ಕೆ ಅವರು ಮನಸ್ಸಲ್ಲೇ ಇದು ಮಾಡ್ತಾ ಇದ್ದಾರೆ. ಸೊ ಅವರಿಗೂ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ, ಬಾಂಗ್ಲಾದೇಶ ಮಿಲಿಟ್ರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಸೊ ನಮ್ಮ ಎಗನೆಸ್ಟ್ ಇದು ಮಾಡಲಿಕ್ಕೆ ಈಗ ಅವ್ರು ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತು ಅವ್ರಿಗೆ. ಈಗ ಪಾಕಿಸ್ತಾನಕ್ಕೆ ನಾವು ಏನು ಪಾಠ ಕಲಿಸ್ತೀವಿ ಅದು ನೋಡಲಿ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.